ಖುಷಿ ಆಗ್ತಿದೆ ಸರ್. ಎಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಕಮ್ಮಿ ಆಗ್ತಿರ್ಲಿಲ್ಲ ಸರ್. ಅವರು ಓಡಾಡಕ್ಕೆ ಬರ್ತಿರ್ಲಿಲ್ಲ. 2 ದಿನದಲ್ಲಿ ಓಡಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಸರ್. ಇವಾಗ ನಮ್ದು ಮೇಲ್ಗಡೆ ಮನೆ ಆದ್ರೂ ಇಳ್ಕೊಂಡು ಮೆಟ್ಲೆಲ್ಲ ಹತ್ತಿ ಇಳಿದು ಎಲ್ಲ ಮಾಡ್ತಿದ್ದಾರೆ ಸರ್, ಚೆನ್ನಾಗಾಗ್ತಿದ್ದಾರೆ. ಹಂಗೆ ವಾಪಸ್ ಹಿಂದೆ ಹೋಗಿ ಅಮ್ಮ, ಅಲ್ಲಿ ತಿರ್ಕೊಂಡು ಹೋಗಿ, ಆರಾಮಾಗಿ ತಿರ್ಕೊಂಡು ಹೋಗ್ರಿ. ಬರ್ರಿ. ಮುಂಚೆ ಬಂದಾಗ ಹಿಂಗೆ ಓಡಾಡ್ತಿದ್ರಲ್ಲ, ಅವಾಗೂ ಇವಾಗ ಏನು ವ್ಯತ್ಯಾಸ ಅನಿಸ್ತದೆ? ಮುಂಚೆ ಇರೋಕ್ಕಿಂತ ರಿಸಲ್ಟಿಗೂ ಈಗ ಕೊಟ್ಟಿರೋ ರಿಸಲ್ಟ್ಗೂ ಏನು ಅನಿಸುತ್ತೆ? ಈಗ ಸ್ವಲ್ಪ ಕಡಿಮೆ ಅನಿಸ್ತದೆ. ಅದಕ್ಕಿಂತ ಸ್ವಲ್ಪ ಇನ್ನೂ ಬೆಟರ್ ಅನಿಸುತ್ತಲ್ವಾ? ಓಕೆ ಓಕೆ. ನಮಸ್ಕಾರ, ನಾನು ಕಲಾವತಿ. ಆತ್ರೆ ಹಾಸ್ಪಿಟ್ಲಿಗೆ ಬಂದೆ. ಒಂದು ವಾರದೊಳಗೆ ಸ್ವಲ್ಪ ನೋವು ಕಡಿಮೆ ಆಗ್ತಾ ಇದಾಯಿತು. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಎಷ್ಟು ದಿನದಿಂದ ಇತ್ತು ನಿಮ್ಗೆ ನೋವು? ಇದು ಒಂದು 4-5 ವರ್ಷ ಆಯ್ತು ನೋಡ್ರಿ. ಮೊಣಕಾಲು ನೋವು ಬಂತ ಇತ್ತು. ಅಲ್ಲಿ ಹೋಗೋದು, ಮೆಡಿಸಿನ್ ಮಾಡಿಸೋದು, ಇದನ್ನ ಮಾಡ್ತೀನಿ. ಅಲ್ಲಿ ಅವಾಗ ಅಷ್ಟೊತ್ತಿ ಕಡಿಮೆ ಆಗೋದು. ಈ ಪೂರ್ತಿ ಕಡಿಮೆ ಅಂದ್ರೆ ಇಲ್ಲೇ. ಓಕೆ. ಈಗ ಸೊಂಟದಿಂದ ಕಾಲಿಂದ ಮೊಣಕಾಲಿಂದ ಕೆಳಗಡೆ ಬರೋದಾ? ಅದಕ್ಕೆ MRI ಮಾಡಿಸಿದ್ವಿ. MRIಯಲ್ಲಿ ನಿಮಗೆ ಇದು ಡಿಸ್ಕ್ ಡಿಸಿಕೇಶನ್ ಮತ್ತೆ ಡಿಸ್ಕ್ ಬಲ್ಸ್ ಇದೆ ಮಲ್ಟಿಪಲ್ ಜಾಗದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಮರ್ಮ ಚಿಕಿತ್ಸೆ ಇರ್ಬೋದು, ಬೇರೆ ಬೇರೆ ಚಿಕಿತ್ಸೆಗಳನ್ನ ಮಾಡಿದ್ವಿ. ನಿಮ್ಗೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋದು ಸಹ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದಾದ್ಮೇಲೆ ನಿಮಗೆ ಎಷ್ಟು ದಿನದಲ್ಲಿ ಇದು ಒಳ್ಳೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆ ಕಂಡ್ರಿ? ಒಂದು 4 ದಿವಸದಲ್ಲಿ ಸ್ವಲ್ಪ ನೋವು ಕಡಿಮೆ. ಈಗ ಸುಮಾರು 10 ದಿನ ಮುಗೀತು. 10 ದಿನ ಮುಗೀತು. ಈಗ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಮಗೆ? ಸರ್, ಇಷ್ಟು ಓಡಾಡ್ತಿದಾರಲ್ಲ. ಓಕೆ, ಥ್ಯಾಂಕ್ ಯು. ನೀವು ಅವರ ಸುಪುತ್ರಿ, ನೀವೇ ಕರ್ಕೊಂಬಂದಿದ್ದವ್ರು ಇಲ್ಲಿಗೆ. ಹೇಗೆ ಅನಿಸುತ್ತೆ ನಿಮಗೆ? ಯಾಕೆಂತಂದರೆ ಅಮ್ಮ ನರಳೋದನ್ನು ನೋಡೋಕ್ಕೆ ಮಕ್ಕಳಿಗೆ ಆಗಲ್ಲ, ಅದೇ ರೀತಿ ಮಕ್ಕಳು ನರಳೋದು ಅಮ್ಮ ನೋಡೋಕ್ಕಾಗಲ್ಲ. ಅಂತಹ ಒಂದು ಸಂಬಂಧವನ್ನು ಹೊತ್ತು ತಂದಿರತಕ್ಕಂಥ ಭಾರತ ಸಂಸ್ಕೃತಿಯಲ್ಲಿ ಇಂತಹ ತೊಂದರೆ ಬಂದಾಗ ನಿಮ್ಗಾಗಿರೋ ಆಘಾತದ ನೋವು ತುಂಬ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಈಗ ಅವ್ರ ಮಕ್ಕದಲ್ಲಿ ಉಲ್ಲಾಸ, ಸಂತೋಷ, ನಗು ಮತ್ತು ಆರೋಗ್ಯ ಕಂಡಾಗ ಏನು ಅನಿಸುತ್ತೆ? ಖುಷಿ ಆಗ್ತಿದೆ ಸರ್. ಎಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಕಮ್ಮಿ ಆಗ್ತಿರ್ಲಿಲ್ಲ ಸರ್. ಇಲ್ಲಿ 2 ಡೇಸಲ್ಲೇ ಅವರು ಓಡಾಡಕ್ಕೆ ಬರ್ತಿರ್ಲಿಲ್ಲ. 2 ದಿನದಲ್ಲಿ ಓಡಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಸರ್. ಇವಾಗ ನಮ್ದು ಮೇಲ್ಗಡೆ ಮನೆ ಆದ್ರೂ ಇಳ್ಕೊಂಡು ಮೆಟ್ಲೆಲ್ಲ ಹತ್ತಿ ಇಳಿದು ಎಲ್ಲ ಮಾಡ್ತಿದ್ದಾರೆ ಸರ್, ಚೆನ್ನಾಗಾಗ್ತಿದ್ದಾರೆ. ಓಕೆ. MRI ಮಾಡಿದ್ಮೇಲೆ ಏನಂತ ಹೇಳಿದ್ವಿ ಸರ್? ನಿಮಗೆ 10 ದಿನದಲ್ಲಿ ಹುಷಾರು ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು ಸರ್. ಅದನ್ನ ಇದು ಮಾಡಿದರೆ ಚೆನ್ನಾಗಿ ಓಡಾಡ್ತಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಇದೇ ಥರದ ಆರೋಗ್ಯ ಯಾರಿಗೇ ಸಮಸ್ಯೆ ಇದ್ದರೂ ಈ ಥರದ ಸಮಸ್ಯೆಗೆ ಆತ್ರೇಯ ಆಯುರ್ವೇದದಲ್ಲಿ ಸೂಕ್ತವಾಗಿರ್ತಕ್ಕಂತಹ ಒತ್ತು ಒಳ್ಳೆಯ ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ತರುವಂತಹ ಚಿಕಿತ್ಸೆಗಳೊಂದಿಗೆ ಆರೋಗ್ಯ ಮತ್ತು ಆಯುರ್ವೇದ, ಯೋಗ, ಆಹಾರ ಮತ್ತು ನಿಮ್ಮ ವಿಚಾರಗಳು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಮತ್ತು ಸಂಬಂಧವನ್ನು ಹೊಂದಿದೆ. ಆರೋಗ್ಯವನ್ನು ಆತ್ರೇಯ ಆಯುರ್ವೇದದಲ್ಲಿ ಆಯುರ್ವೇದದ ಸಿದ್ಧಾಂತದ ಅಡಿಯಲ್ಲಿ ಚಿಕಿತ್ಸೆ ಮಾಡಿ ನಿಮಗೆ ಆರೋಗ್ಯವನ್ನು ನೀಡಲು ನಾವು ಸದಾ ಸಿದ್ಧ ಮತ್ತು ನಿಮ್ಮೊಂದಿಗೆ ನಿಮ್ಮ ಸಮಸ್ಯೆಗೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ತಿಳಿಸ್ತಾ, ನಿಮ್ಮ ಆರೋಗ್ಯವನ್ನು ಹೀಗೆ ಕಾಪಾಡ್ಕೊಳ್ಳಿ ಮತ್ತು ಆ ಧನ್ವಂತರಿ ಆಶೀರ್ವಾದ ಹೀಗೆ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಸಂದರ್ಶನವನ್ನು ನಿಮ್ಮೊಂದಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.